ನಮಸ್ಕಾರ ಕೃಷಿಕ ಬಂಧುಗಳೇ. ಇಂದು ನಾವು ನಮ್ಮ ಹೊಲದ ನಿಜವಾದ ಮಿತ್ರನಾದ ಎರೆಹುಳು ಅರ್ತ್ ವರ್ಮ್ ಉಪಯೋಗಗಳ ಬಗ್ಗೆ ತಿಳಿದುಕೊಳ್ಳೋಣ. ಎರೆಹುಳುವನ್ನು ಮಣ್ಣಿನ ರೈತ ಅಂತಲೂ ಕರೆಯುತ್ತಾರೆ, ಏಕೆಂದರೆ ಇದು ಮಣ್ಣಿನೊಳಗೆ ಹಾದಿ ಮಾಡಿ ಮಣ್ಣನ್ನು ಪುಡಿ ಮಾಡುತ್ತದೆ. ಇದು ನಮ್ಮ ಬೆಳೆಗಳಿಗೆ ಅತ್ಯಂತ ಉಪಯುಕ್ತವಾದ ಜೀವಿ. ಮಣ್ಣನ್ನು ಮೃದುವಾಗಿಸುತ್ತದೆ, ಇದರಿಂದ ಬೇರುಗಳು ಸುಲಭವಾಗಿ ಬೆಳೆಯುತ್ತವೆ. ಮಣ್ಣಿನಲ್ಲಿ ಗಾಳಿಯ ಸಂಚಾರ ಹೆಚ್ಚಿಸುತ್ತದೆ. ಒಣ ಎಲೆ, ಹುಲ್ಲು ಮತ್ತು ತ್ಯಾಜ್ಯವನ್ನು ಜೀರ್ಣಿಸಿ ವರ್ಮಿ ಕಂಪೋಸ್ಟ್ ಆಗಿ ಪರಿವರ್ತಿಸುತ್ತದೆ. ಎರೆಹುಳುನ ಮಲ ಮಣ್ಣಿಗೆ ನೈಸರ್ಗಿಕ ರಸಗೊಬ್ಬರ. ಮಣ್ಣಿನ ತೇವಾಂಶವನ್ನು ಕಾಪಾಡಲು ಸಹಾಯ ಮಾಡುತ್ತದೆ. ಎರೆಹುಳುವಿಂದ ಸಿಗುವ ವರ್ಮಿ ಕಂಪೋಸ್ಟ್ ಬಳಸಿದರೆ ಬೆಳೆಗಳಿಗೆ ಹೆಚ್ಚು ಉತ್ಪಾದನೆ, ಉತ್ತಮ ಗುಣಮಟ್ಟ ಮತ್ತು ರೋಗನಿರೋಧಕ ಶಕ್ತಿ ಸಿಗುತ್ತದೆ. ಇದರಿಂದ ರಾಸಾಯನಿಕ ಗೊಬ್ಬರದ ವೆಚ್ಚವೂ ಕಡಿಮೆಯಾಗುತ್ತದೆ. ಎರೆಹುಳುಗಳು ಜೈವಿಕ ತ್ಯಾಜ್ಯವನ್ನು ಮಣ್ಣಿನಲ್ಲೇ ಮಿಶ್ರಣ ಮಾಡುವುದರಿಂದ ಪರಿಸರ ಮಾಲಿನ್ಯ ಕಡಿಮೆಯಾಗುತ್ತದೆ. ಇದು ಸಂಪೂರ್ಣ ನೈಸರ್ಗಿಕ ಪ್ರಕ್ರಿಯೆ. ಅದರ ಕಾರಣಕ್ಕೆ ಎರೆಹುಳನ್ನು ನಾವು ಸಂರಕ್ಷಿಸಬೇಕು. ಇವು ನಮ್ಮ ಹೊಲಕ್ಕೆ, ನಮ್ಮ ಪರಿಸರಕ್ಕೆ ಮತ್ತು ಅಂತಿಮವಾಗಿ ನಮ್ಮ ಜೀವನಕ್ಕೆ ಆಶೀರ್ವಾದವಾಗಿವೆ. ಇದರಿಂದ ನಿಮಗೆ ಸಿಗುವ ಲಾಭಗಳು: ಮಣ್ಣಿನ ಗುಣಮಟ್ಟ ಸುಧಾರಣೆ, ರಸಗೊಬ್ಬರದ ಬಳಕೆ ಕಡಿಮೆ, ಬೆಳೆಗಳಲ್ಲಿ ಹೆಚ್ಚಿನ ಉತ್ಪಾದನೆ, ಪರಿಸರ ಸ್ನೇಹಿ ಕೃಷಿ. ಧನ್ಯವಾದಗಳು ಕೃಷಿಕ ಬಂಧುಗಳೇ. ಎರೆಹುಳುಗಳು ಉಪಯೋಗಗಳನ್ನು ನಿಮ್ಮ ಹೊಲದಲ್ಲಿ ಅನುಸರಿಸಿ ಉತ್ತಮ ಉತ್ಪಾದನೆ ಪಡೆಯಿರಿ. ಲೈಕ್ ಮಾಡಿ, ಕಮೆಂಟ್, ಸಬ್ಸ್ಕ್ರೈಬ್, ಶೇರ್ ಮಾಡಿರಿ.